ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 20 ದಿನದಿಂದನೂ ನಿರಂತರವಾಗಿ ಏನು ಯಾವುದಪ್ಪ ಅದು ಆರೋಳ್ಳಿ ಪಿಜನ್ ಫ್ಯಾಕ್ಟ್ರಿ, ಇನ್ನೊಂದು ಯಾವುದಪ್ಪ ಅದು ಎಂಥದ್ದು ಕ್ರಾಫ್ಟು ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಬನ್ನಿ ಅಣ್ಣ, ನಮಸ್ತೆ. ಇಲ್ಲಿಂದ ಸುಮಾರು 10 ಲಕ್ಷ ಕುಕ್ಕರ್ಗಳನ್ನ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಈಗಾಗಲೇ 15-20 ದಿನದಿಂದನೂ ನಿರಂತರವಾಗಿ 5 ಲಕ್ಷಕ್ಕೂ ಹೆಚ್ಚು ಕುಕ್ಕರ್ಗಳು ಡಿಸ್ಟ್ರಿಬ್ಯೂಷನ್ ಆಗೋಗವೆ. 15-20 ದಿನದಿಂದನೂ ನಾವು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ದಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಪೂಜ್ಯ ತಂದೆಯವರು ಏನು ಕೂತು ಪ್ರೆಸ್ ಮೀಟ್ನಲ್ಲಿ ನಿನ್ನೆ ದಿನ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ಹೊರಡಿಸ್ತಾರೆ. ಈಗಲೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ. ಪಾರದರ್ಶಕತೆಯಿಂದ ಇವತ್ತು ಚುನಾವಣೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು. ಇದಲ್ದಿರ ಪ್ರತಿನಿತ್ಯ ಇವತ್ತು JDS BJP ಕಾರ್ಯಕರ್ತರನ್ನ ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಪ್ರಾರಂಭ ಆಗಿದೆ. ಮತ್ತೆ ಚುನಾವಣೆ ಸಂದರ್ಭದಲ್ಲಿ 100 ಕೋಟಿ ಇವತ್ತು ಅಕ್ರಮ ಹಣವನ್ನು ತಗೊಂಬಂದು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನು ಈ ಹಣವನ್ನು ಇಟ್ಟು ಇವತ್ತು ನಮ್ಮ ಪಕ್ಷದ BJP ಪಕ್ಷದ ಮುಖಂಡರುಗಳು ಕಾರ್ಯಕರ್ತನ ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಮತ್ತೆ ಪ್ರಾರಂಭ ಆಗಿದೆ. ಪ್ರತಿನಿತ್ಯ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೆ ಮನೆಗಳಿಗೆ ಹೋಗೋದು, ಅವ್ರಿಗೆ ಶಾಲ್ ಹಾಕೋದು, ಟವಲ್ ಹಾಕೋದು, ಬನ್ನಿ ಜೊತೇಲಿ ಬನ್ನಿ, ನಿಮ್ಗೆ 25 ಲಕ್ಷ ಬೇಕಾ, 50 ಲಕ್ಷ ಬೇಕಾ, ಈ ರೀತಿ ಆಫರ್ಗಳು ಹೊಡೆದು ಖರೀದಿ ಮಾಡ್ತಕ್ಕಂಥ ಒಂದು ಪದ್ಧತಿ ಇವತ್ತು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ದಯಮಾಡಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ, ಒಂದು ಆಗ್ರಹ ಮಾಡ್ತೇನೆ. ಏನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ, ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನತೆಗೆ ಗಮನವನ್ನು ಸೆಳೀತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಕೂತಿದ್ದೇವೆ. ದಯಮಾಡಿ ಪಾರದರ್ಶಕತೆಯಿಂದ ಇವತ್ತು ಚುನಾವಣೆ ಆಗಬೇಕಾಗಿದೆ. ಈ ರೀತಿ ಚುನಾವಣೆಗಳಾದರೆ ಏನಾಗ್ಬೋದು ಮುಂದೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಧಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಮಾರಕ ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ದಯಮಾಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಒಂದು ದೂರನ್ನು ಕೂಡ ನಾವು ಸಲ್ಲಿಸ್ತೇವೆ, ಎಲೆಕ್ಷನ್ ಕಮಿಷನ್ಗೆ ಒಂದು ದೂರನ್ನು ಸಲ್ಲಿಸ್ತೇವೆ. ಚುನಾವಣೆ ಆಯೋಗ ದಯಮಾಡಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಇದರಲ್ಲಿ ಇರ್ತಕ್ಕಂಥ ಏನು ಸತ್ಯತೆಯನ್ನು ಇವತ್ತು ರಾಜ್ಯದ ಜನತೆಗೆ, ಬೆಂಗಳೂರು ಗ್ರಾಮಾಂತರ ಪ್ರತಿಯೊಬ್ಬ ಇವತ್ತು ವೋಟರ್ಗಳು ಕೂಡ ಕೇಳ್ತಾ ಇದ್ದಾರೆ. ನಾನು ಇವತ್ತು ಇಲ್ಲಿನ ಮತದಾರ, ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಮತದಾರ, ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ 100 ಕೋಟಿ ಹಂಚ್ಕೊಂಡು ಅಕ್ರಮ ದುಡ್ಡನ್ನು ಹೊಡೆದು ತಗೊಂಬಂದು ಜನಗಳಿಗೆ ಈ ರೀತಿ ಹಂಚ್ಕೊಂಡು ಚುನಾವಣೆ ಮಾಡ್ತೀರಿ?